ನಮಸ್ಕಾರ ಕರ್ನಾಟಕ. ರಾಜ್ಯ ರಾಜಕೀಯ ಅಂಗಳದಲ್ಲಿ ಈಗ ಹೊಸ ಸಂಚಲನ. ಒಂದು ಕಡೆ ರಾಷ್ಟ್ರೀಯ ಪಕ್ಷಗಳ ನಡುವಿನ ಜಟಾಪಟಿ, ಇನ್ನೊಂದು ಕಡೆ ತನ್ನ ಅಸ್ತಿತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಳುತ್ತಿರುವ ಪ್ರಾದೇಶಿಕ ಶಕ್ತಿ ಜೆಡಿಎಸ್. ಹೌದು, ಜೆಡಿಎಸ್ ಅಂದರೆ ಬರೀ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತ ಎಂಬ ಮಾತನ್ನು ಸುಳ್ಳು ಮಾಡಲು ಈಗ ದಳಪತಿಗಳು ಸಜ್ಜಾಗಿದ್ದಾರೆ. ವಿಶೇಷವಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಜೆಡಿಎಸ್ ಹೊಸ ರಣತಂತ್ರ ರೂಪಿಸುತ್ತಿದೆ. ಲಕ್ಷಾಂತರ ಕಾರ್ಯಕರ್ತರ ಒಂದೇ ಧ್ವನಿ, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ. ಈ ಆಶಯದ ಹಿಂದೆ ಇರುವ ಶಕ್ತಿ ಏನು? ಬೆಂಗಳೂರಿನಲ್ಲಿ ಜೆಡಿಎಸ್ ಕಟ್ಟುತ್ತಿರುವ ಭದ್ರಕೋಟೆ ಹೇಗಿದೆ? ಇಂದಿನ ನಮ್ಮ ವಿಶೇಷ ವರದಿಯಲ್ಲಿ ನೋಡೋಣ. ಗ್ರೇಟರ್ ಬೆಂಗಳೂರು ಮಿಷನ್, 28 ಕ್ಷೇತ್ರಗಳ ರಣತಂತ್ರ. ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರಗಳು ಯಾವುದೇ ಪಕ್ಷಕ್ಕೆ ಅಧಿಕಾರದ ಹಾದಿಯನ್ನು ಸುಲಭಗೊಳಿಸುತ್ತವೆ. ಈ ನಿಟ್ಟಿನಲ್ಲಿ ಜೆಡಿಎಸ್ ಈಗ ಗ್ರೇಟರ್ ಬೆಂಗಳೂರು ಮಾದರಿಯಲ್ಲಿ ಪಕ್ಷ ಸಂಘಟನೆಗೆ ಇಳಿದಿದೆ. ಬೆಂಗಳೂರು ನಗರದಾದ್ಯಂತ ಒಟ್ಟು 369 ವಾರ್ಡ್ಗಳಿದ್ದು, ಪ್ರತಿ ವಾರ್ಡ್ಗೂ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನೇಮಕ ಪೂರ್ಣಗೊಂಡಿದೆ. ಪಕ್ಷದ ಮುಖಂಡರಾದ ರಮೇಶ್ ಗೌಡ ಅವರು ಹೇಳುವಂತೆ, ಜೆಡಿಎಸ್ ಗ್ರಾಮೀಣ ಭಾಗಕ್ಕೆ ಮಾತ್ರ ಸೀಮಿತ ಎಂಬ ಹಣೆಪಟ್ಟಿಯನ್ನು ಅಳಿಸಿ ಹಾಕಲು ಸಂಘಟಿತ ಪ್ರಯತ್ನ ನಡೆಯುತ್ತಿದೆ. ಸರ್ವಜ್ಞ ನಗರ, ಪುಲಿಕೇಶಿ ನಗರದಂತಹ ಕ್ಷೇತ್ರಗಳಲ್ಲಿ ಶಕ್ತಿ ಸ್ವಲ್ಪ ಕಡಿಮೆ ಇರಬಹುದು. ಆದರೆ ಯಶವಂತಪುರ, ದಾಸರಹಳ್ಳಿ, ಆರ್ ನಗರಗಳಲ್ಲಿ ಜೆಡಿಎಸ್ ಅತ್ಯಂತ ಪ್ರಬಲವಾಗಿದೆ. ಕೃಷ್ಣಪ್ಪ, ತಿಮ್ಮೇಗೌಡ, ಆರ್ ಪ್ರಕಾಶ್ ಅವರಂತಹ ಅನುಭವಿ ನಾಯಕರ ನೇತೃತ್ವದಲ್ಲಿ 5 ಭಾಗಗಳಾಗಿ ವಿಂಗಡಿಸಿ ಬೆಂಗಳೂರನ್ನು ಗೆಲ್ಲಲು ಯೋಜನೆ ರೂಪಿಸಲಾಗಿದೆಯಂತೆ. ಸಾಮಾಜಿಕ ಕ್ರಾಂತಿಯ ಹರಿಕಾರ, ಕುಮಾರಣ್ಣನ ಐತಿಹಾಸಿಕ ತೀರ್ಮಾನಗಳು. ಕುಮಾರಸ್ವಾಮಿ ಅವರ ನಾಯಕತ್ವದ ಮೇಲೆ ಜನರಿಗೇಕೆ ಇಷ್ಟೊಂದು ನಂಬಿಕೆ? ಅದಕ್ಕೆ ಕಾರಣ ಅವರು ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಜಾರಿಗೆ ತಂದ ಜನಪರ ಯೋಜನೆಗಳು. ಅಧಿಕಾರಕ್ಕಾಗಿ ಹಪಹಪಿಸದೆ ಶ್ರೀಸಾಮಾನ್ಯನ ಕಣ್ಣೀರು ಒರೆಸಲು ಅವರು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡರು. ಸಾರಾಯಿ ಮತ್ತು ಲಾಟರಿ ನಿಷೇಧ. ಬಡ ಕುಟುಂಬಗಳು ಬೀದಿ ಪಾಲಾಗುವುದನ್ನು ತಪ್ಪಿಸಲು ಸರ್ಕಾರಕ್ಕೆ ಬರುವ ಆದಾಯವನ್ನು ಲೆಕ್ಕಿಸದೆ ಸಾರಾಯಿ ಮತ್ತು ಲಾಟರಿ ನಿಷೇಧಿಸಿದರು. ರೈತ ಚೈತನ್ಯ. ರೈತ ಈ ದೇಶದ ಬೆನ್ನೆಲುಬು ಎಂದು ಬರೀ ಮಾತಿನಲ್ಲಿ ಹೇಳದೆ 25,000 ಕೋಟಿ ರೂಪಾಯಿಗಳ ಬೃಹತ್ ಸಾಲ ಮನ್ನಾ ಮಾಡಿ ಇಡೀ ದೇಶದ ಗಮನ ಸೆಳೆದರು. ಶಿಕ್ಷಣಕ್ಕೆ ಒತ್ತು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಸೈಕಲ್ ವಿತರಣೆ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಇದು ಕೇವಲ ಯೋಜನೆಗಳಲ್ಲ, ಕುಮಾರಣ್ಣನ ಮೇಲಿರುವ ಜನರ ವಿಶ್ವಾಸದ ಅಡಿಪಾಯವೆಂದು ಹೇಳಲಾಗುತ್ತದೆ. ಬೆಂಗಳೂರಿನ ಶಿಲ್ಪಿ ದೇವೇಗೌಡರು, ಮೂಲ ಸೌಕರ್ಯದ ಕೊಡುಗೆ. ಬೆಂಗಳೂರು ಇಂದು ಈ ಮಟ್ಟಕ್ಕೆ ಬೆಳೆದಿದೆ ಎಂದರೆ ಅದರ ಹಿಂದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ದೂರದೃಷ್ಟಿ ಇದೆ ಎಂದು ಪಕ್ಷದ ಮುಖಂಡರು ಹೇಳುತ್ತಾರೆ. ಇಂದು ನಾವು ನೋಡುತ್ತಿರುವ ಮೆಟ್ರೋ ಯೋಜನೆಗೆ ಅಡಿಗಲ್ಲು ಹಾಕಿದ್ದು ಕುಮಾರಣ್ಣ ಮತ್ತು ದೇವೇಗೌಡರ ಅವಧಿಯಲ್ಲಿ. ಬೆಂಗಳೂರಿನ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಡಿಫೆನ್ಸ್ ಭೂಮಿಯನ್ನು ಪಡೆಯಲು ಅಸಾಧ್ಯದ ಮಾತಾಗಿತ್ತು. ಆದರೆ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಮತ್ತು ಕುಮಾರಣ್ಣ ಸಿಎಂ ಆಗಿದ್ದಾಗ ದೊಮ್ಮಲೂರು, ಕೋರಮಂಗಲ, ಆರ್ಟಿ ನಗರ ಭಾಗದಲ್ಲಿ ಡಿಫೆನ್ಸ್ ಭೂಮಿ ಕೊಡಿಸಿ ಫ್ಲೈಓವರ್ಗಳನ್ನು ನಿರ್ಮಿಸಿದರು. ಇಂದು ಬೆಂಗಳೂರಿನ ಜನ ಕುಡಿಯುತ್ತಿರುವ ಕಾವೇರಿ ನೀರು ಕೂಡ ದೇವೇಗೌಡರ ಪರಿಶ್ರಮದ ಫಲವೆಂದು ಹೇಳಲಾಗುತ್ತದೆ. ಈ ಸಾಧನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸಲು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಮಹಿಳಾ ಶಕ್ತಿ ಮತ್ತು ಯುವ ಸಂಘಟನೆ. ಜೆಡಿಎಸ್ ಬಲವರ್ಧನೆಯಲ್ಲಿ ಮಹಿಳಾ ಘಟಕದ ಪಾತ್ರ ಹಿರಿಯದು. ಶೈಲಜಾ ರಾವ್ ನೇತೃತ್ವದಲ್ಲಿ ಬೆಂಗಳೂರಿನ ಪ್ರತಿ ಕ್ಷೇತ್ರದಲ್ಲಿ ಮಹಿಳಾ ಕಾರ್ಯಕರ್ತರು ಸಕ್ರಿಯರಾಗಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಪಕ್ಷದ ಕಚೇರಿಯಲ್ಲಿ ಕುಳಿತು ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಪಕ್ಷ ಸಿದ್ಧಾಂತಗಳನ್ನು ತಲುಪಿಸುತ್ತಿದ್ದಾರೆ. ಇದರೊಂದಿಗೆ ಯುವ ಮತದಾರರನ್ನು ಸೆಳೆಯಲು ಹೊಸ ಮಾದರಿಯ ಪಾಂಪ್ಲೆಟ್ಗಳು ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆ ಮಾಡಿಕೊಳ್ಳಲಾಗುತ್ತಿದೆಯಂತೆ. ಪಕ್ಷದ ಹಿರಿಯ ಮುಖಂಡರೇ ಹೇಳುವಂತೆ 25 ವರ್ಷಗಳ ಸುದೀರ್ಘ ರಾಜಕೀಯ ಪಯಣದಲ್ಲಿ ಜೆಡಿಎಸ್ ಇಂದಿಗೂ ಪ್ರಸ್ತುತವಾಗಿರುವುದು ಕಾರ್ಯಕರ್ತರ ಈ ನಿಷ್ಠೆಯಿಂದಲೇ. ಜಾಹೀರಾತುಗಳಿಗಾಗಿ ಸಾವಿರಾರು ಕೋಟಿ ಖರ್ಚು ಮಾಡುವ ಇಂದಿನ ಕಾಲದಲ್ಲಿ ಜೆಡಿಎಸ್ ತನ್ನ ಅಭಿವೃದ್ಧಿ ಕೆಲಸಗಳ ಮೇಲೆ ನಂಬಿಕೆ ಇಟ್ಟಿದೆ. ಚುನಾವಣಾ ಸಮಯದಲ್ಲಿ ಮಾತ್ರ ಜನರ ಮುಂದೆ ಬರುವ ಪಕ್ಷ ಇದಲ್ಲವೆಂದು ಹೇಳುವ ಮುಖಂಡರು ನಿರಂತರವಾಗಿ ಜನರ ನಡುವೆ ಇರಲು ಪಣ ತೊಟ್ಟಿದ್ದಾರೆ. ಇನ್ನು ಕುಮಾರಣ್ಣನೇ ಮುಂದಿನ ಮುಖ್ಯಮಂತ್ರಿ ಎಂಬುದು ಬರೀ ಘೋಷಣೆಯಲ್ಲವಂತೆ, ಅದು ಕರ್ನಾಟಕದ ಜನರ ಆಶಯ ಎಂದು ಕಾರ್ಯಕರ್ತರು ನಂಬಿದ್ದಾರೆ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಈಗ ದಳಪತಿಗಳ ಶಬ್ದ ಕೇಳಿ ಬರುತ್ತಿದೆ. ಇದು ಮುಂಬರುವ ಚುನಾವಣೆಯಲ್ಲಿ ಎಂತಹ ಬದಲಾವಣೆ ತರಲಿದೆ ಎಂಬುದು ಕಾದು ನೋಡಬೇಕಿದೆ. ವೀಕ್ಷಕರೇ, ಇದಾಗಿತ್ತು ಇಂದಿನ ವಿಶೇಷ ವರದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನೆಲ್. ಧನ್ಯವಾದಗಳು.